ರಾಜ್ಯಶಾಸ್ತ್ರ ಅಕಾಡೆಮಿ ಮಂಡ್ಯ ಇವರ ಸಹಯೋಗದಲ್ಲಿ ಪ್ರೀ ರೆಕಾರ್ಡೆಡ್ ಆನ್ಲೈನ್ ತರಗತಿಗಳನ್ನು ನಡೆಸಲಾಗ್ತಾ ಇದೆ. ಈ ದಿನ ನಾವು ಪ್ರಥಮ PUC ರಾಜ್ಯಶಾಸ್ತ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧ್ಯಾಯ 8 ನ್ಯಾಯಾಂಗ ಈ ವಿಚಾರದ ಬಗ್ಗೆ ತಿಳ್ಕೊಳ್ಳೋಣ. ನಾನು ಸಹನಾವಿ, ರಾಜ್ಯಶಾಸ್ತ್ರ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೆ ಹುನ್ನಲಗೆರೆ, ಮದ್ದೂರು ತಾಲೂಕು ಇಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಕೂಡ ಆನ್ಲೈನ್ ತರಗತಿಗೆ ಸ್ವಾಗತ. ಸರ್ಕಾರದ ಮೂರನೇ ಅಂಗವಾದಂತಹ ನ್ಯಾಯಾಂಗ ಕಾನೂನುಗಳನ್ನು ಅರ್ಥೈಸುವುದರ ಮೂಲಕ ವ್ಯಕ್ತಿಗಳ ನಡುವೆ ನಡೆಯುವಂತಹ ವಿವಾದಗಳನ್ನು ಬಗೆಹರಿಸಿ ತಪ್ಪಿತಸ್ಥರಿಗೆ ಶಿಕ್ಷೆಯನ್ನ ನೀಡುವಂತಹ ಈ ಸರ್ಕಾರದ ಮೂರನೇ ಅಂಗವನ್ನು ನಾವು ನ್ಯಾಯಾಂಗ ಅಂತ ಕರೀತೀವಿ. ಈ ನ್ಯಾಯಾಂಗ ಅನ್ನುವಂಥದ್ದು ಅತ್ಯಂತ ಮಹತ್ವವಾದಂತಹ ಪಾತ್ರವನ್ನ ನಿರ್ವಹಿಸುತ್ತೆ. ಈ ನ್ಯಾಯಾಂಗ ಇರೋದ್ರಿಂದಲೇ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸ್ವಾತಂತ್ರ್ಯದಿಂದ ಮತ್ತೆ ತನ್ನದೇ ಆದಂತಹ ಹಕ್ಕುಗಳನ್ನು ಹೊಂದೋದ್ರ ಮುಖಾಂತರ ಕಾರ್ಯವನ್ನು ನಿರ್ವಹಿಸೋದನ್ನ ನಾವು ಇಲ್ಲಿ ನೋಡ್ಬೋದು. ಹಾಗಾಗಿ ಈ ನ್ಯಾಯಾಂಗ ಅಂದರೆ ಏನು, ಈ ನ್ಯಾಯಾಂಗ ವ್ಯವಸ್ಥೆಯ ಒಂದು ಮಹತ್ವ ಏನು ಅನ್ನೋ ವಿಚಾರವನ್ನು ನೀವು ಈಗಾಗಲೇ ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಈಗ ನಾವು ನಮ್ಮ ಭಾರತದಲ್ಲಿನ ನ್ಯಾಯಾಂಗ ವ್ಯವಸ್ಥೆ ಹಾಗೂ ಈ ನ್ಯಾಯಾಂಗ ವ್ಯವಸ್ಥೆಯ ಲಕ್ಷಣಗಳು ಏನಿದೆ, ಜೊತೆಗೆ ಸರ್ವೋಚ್ಚ ನ್ಯಾಯಾಲಯ ಇದರ ಒಂದು ರಚನೆ ಹಾಗೂ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಭಾರತದ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ನಾವು ನೋಡೋದಾದ್ರೆ, ಬ್ರಿಟಿಷರು ಭಾರತದಲ್ಲಿ ಒಂದು ವ್ಯವಸ್ಥಿತವಾದಂತಹ ನ್ಯಾಯಾಂಗ ವ್ಯವಸ್ಥೆಗೆ ಅವಕಾಶವನ್ನು ಕಲ್ಪಿಸಿದರು. 1935ಕ್ಕೆ ಹಿಂದೆಯೇ ಮುಂಬೈ, ಕಲ್ಕತ್ತಾ, ಮದ್ರಾಸ್ ಪ್ರಾಂತ್ಯಗಳಲ್ಲಿ ಹೈಕೋರ್ಟ್ಗಳನ್ನು ಸ್ಥಾಪನೆ ಮಾಡಲಾಗಿತ್ತು. 1935ರ ಭಾರತ ಸರ್ಕಾರ ಕಾಯ್ದೆ ಏನಿದೆ ಅದರ ಅನ್ವಯ 1937ರಲ್ಲಿ ಭಾರತದಲ್ಲಿ ಫೆಡರಲ್ ಕೋರ್ಟ್ ಅನ್ನ ಸ್ಥಾಪನೆ ಮಾಡಲಾಯಿತು. ಈ ಫೆಡರಲ್ ಕೋರ್ಟ್ ಇಂದಿನ ಸರ್ವೋಚ್ಚ ನ್ಯಾಯಾಲಯವಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇರೋದನ್ನ ನಾವು ಕಾಣ್ತೀವಿ. ನಮ್ಮ ಈ ನ್ಯಾಯಾಂಗ ವ್ಯವಸ್ಥೆಯ ಲಕ್ಷಣಗಳ ಬಗ್ಗೆ ನಾವು ನೋಡೋದಾದ್ರೆ, ಇಲ್ಲಿ ಎರಡು ಪ್ರಮುಖವಾದಂತಹ ಲಕ್ಷಣಗಳನ್ನು ನಾವು ಕಾಣ್ತೀವಿ. ಮೊದಲನೇದಾಗಿ ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ, ಎರಡನೇದಾಗಿ ಸ್ವತಂತ್ರ ನ್ಯಾಯಾಂಗ. ಈಗ ನಾವು ಮೊದಲನೇ ಲಕ್ಷಣವಾದಂತಹ ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ಇದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, ಭಾರತ ಸಂಯುಕ್ತ ರಾಜ್ಯ, ಅಧಿಕಾರ ಕೇಂದ್ರ ಮತ್ತು ರಾಜ್ಯ ಎರಡರಲ್ಲೂ ಕೂಡ ಏನಾಗಿದೆ, ಹಂಚಿಕೆಯಾಗಿದೆ. ಆದರೆ ನ್ಯಾಯಾಂಗಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಷ್ಟ್ರಕ್ಕೆ ಅನ್ವಯವಾಗುವಂತಹ ಏಕರೀತಿಯಾದಂತಹ ಕಾನೂನು ವ್ಯವಸ್ಥೆಯನ್ನು ಒಳಗೊಂಡಿದ್ದೀವಿ. ಅಂದ್ರೆ ಇಲ್ಲಿ ಯಾವುದೇ ಪ್ರದೇಶವಾರು ಬದಲಾವಣೆ ಇಲ್ಲ, ಜಾತಿವಾರು ಬದಲಾವಣೆ ಇಲ್ಲ. ಎಲ್ಲ ಶ್ರೀಮಂತರಿಗಳಿಗಾಗಲಿ ಬಡವರಿಗಾಗಲಿ ಎಲ್ಲರಿಗೂ ಕೂಡ ಏಕರೀತಿಯಾದಂತಹ ಕಾನೂನು ವ್ಯವಸ್ಥೆಯನ್ನು ನಾವು ಇಲ್ಲಿ ಅಳವಡಿಸಿಕೊಂಡಿದ್ದೀವಿ. ಹಾಗಾಗಿ ಇದನ್ನು ನಾವು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ಅಂತ ಕರಿತೀವಿ. ಅಂದ್ರೆ ನಮ್ಮ ದೇಶದ ಏಕತೆ ಮತ್ತು ಸಮಗ್ರತೆಯನ್ನು ಕಾಪಾಡುವ ಸಲುವಾಗಿ ಇಡೀ ದೇಶಕ್ಕೆ ಅನ್ವಯವಾಗುವಂತಹ ಏಕರೂಪದ ಸಿವಿಲ್ ಮತ್ತು ಕ್ರಿಮಿನಲ್ ಕಾನೂನುಗಳನ್ನು ನಾವು ಅಳವಡಿಸಿಕೊಂಡಿರುವುದನ್ನು ನಾವು ಇಲ್ಲಿ ಗಮನಿಸಬಹುದು. ಹಾಗಾಗಿ ಇದನ್ನು ನಾವು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ಅಂತ ಕರಿತೀವಿ. ಅದೇ ನೀವು ಅಮೆರಿಕದಲ್ಲಿ ನೋಡೋದಾದ್ರೆ ಅಲ್ಲಿ ಪ್ರತ್ಯೇಕ ನ್ಯಾಯಾಂಗ ವ್ಯವಸ್ಥೆಯನ್ನ ಕಾಣ್ತೀವಿ. ಅಂದ್ರೆ ಫೆಡರಲ್ ಕೋರ್ಟ್ ಕೇಂದ್ರದಲ್ಲಿ ಕಾನೂನುಗಳನ್ನು ರಚನೆ ಮಾಡಿದ್ರೆ, ಹೈಕೋರ್ಟ್ಗಳು ರಾಜ್ಯದಲ್ಲಿ ಕಾನೂನುಗಳನ್ನು ರಚನೆ ಮಾಡ್ತವೆ. ಅಲ್ಲಿ ಪ್ರತ್ಯೇಕವಾದಂತಹ ನ್ಯಾಯಾಂಗ ವ್ಯವಸ್ಥೆ ಇದೆ. ಆದರೆ ನಮ್ಮಲ್ಲಿ ಏಕೀಕೃತವಾದಂತಹ ಇಡೀ ರಾಷ್ಟ್ರಕ್ಕೆ ಅನ್ವಯವಾಗುವಂತಹ ಕಾನೂನು ವ್ಯವಸ್ಥೆಯನ್ನು ನಾವು ಒಳಗೊಂಡಿರೋದನ್ನ ಇದನ್ನ ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ಅಂತ ಕರಿತೀವಿ. ಅಂದ್ರೆ ಸರ್ವೋಚ್ಚ ನ್ಯಾಯಾಲಯದ ಅಡಿಯಲ್ಲಿ ಇತರ ಎಲ್ಲ ನ್ಯಾಯಾಲಯಗಳು ಕಾರ್ಯವನ್ನು ನಿರ್ವಹಿಸುವುದನ್ನು ನಾವು ಇಲ್ಲಿ ಗಮನಿಸಬಹುದು. ಇದು ಒಂದು ಪ್ರಮುಖವಾದಂತಹ ಲಕ್ಷಣ. ಈ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಹಲವಾರು ರಾಜ್ಯಶಾಸ್ತ್ರಜ್ಞರು ತಮ್ಮದೇ ಆದಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಅದರಲ್ಲಿ ಲಾರ್ಡ್ ಬ್ರೈಸ್ ಅವರು ಹೇಳ್ತಾರೆ, ಸರ್ಕಾರದ ಗುಣ ಮತ್ತು ತತ್ವಗಳನ್ನ ಅಳೆಯಬೇಕಾದ್ರೆ ಅಲ್ಲಿನ ಒಂದು ನ್ಯಾಯಾಂಗದ ಶಕ್ತಿ ಸಾಮರ್ಥ್ಯವನ್ನ ಅರಿತರೆ ಸಾಕು ಅನ್ನೋ ಒಂದು ಮಾತನ್ನ ಇವರು ಹೇಳ್ತಾರೆ. ಅಂದ್ರೆ ಒಂದು ರಾಜ್ಯದಲ್ಲಿ ನ್ಯಾಯಾಂಗ ದಕ್ಷತೆಯಿಂದ ಕಾರ್ಯವನ್ನು ನಿರ್ವಹಿಸಿದಾಗ ಮಾತ್ರ ಅಲ್ಲಿ ನಾವು ಒಂದು ಉತ್ತಮವಾದಂತಹ ರಾಜ್ಯವನ್ನ ಕಾಣೋದಕ್ಕೆ ಸಾಧ್ಯ ಅನ್ನೋ ಮಾತನ್ನ ಇವರು ಇಲ್ಲಿ ಪರಿಗಣಿಸುವುದನ್ನು ನಾವು ಕಾಣಬಹುದು. ಹಾಗೆಯೇ ಮತ್ತೊಬ್ಬ ರಾಜ್ಯಶಾಸ್ತ್ರಜ್ಞರಾದಂತಹ ಗಾರ್ನರ್ ಅವರು ಹೇಳ್ತಾರೆ, ಶಾಸಕಾಂಗವಿಲ್ಲದ ಸಮಾಜವನ್ನ ಕಲ್ಪಿಸಿಕೊಳ್ಬಹುದು, ಆದರೆ ನ್ಯಾಯಾಂಗವಿಲ್ಲದ ರಾಜ್ಯವನ್ನ ನಾವು ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಇಲ್ಲ ಅಥವಾ ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಹೇಳ್ತಾರೆ. ಅಂದ್ರೆ ಇದರಿಂದ ನಮ್ಗೆ ಅರ್ಥ ಆಗುತ್ತೆ ನ್ಯಾಯಾಂಗ ಎಷ್ಟು ಪ್ರಾಮುಖ್ಯತೆಯನ್ನ ಹೊಂದಿದೆ ಅನ್ನೋದು ನಮಗೆ ಇದರಿಂದ ತಿಳುವಳಿಕೆ ಆಗುತ್ತೆ.
ಈ ಸ್ವತಂತ್ರ ನ್ಯಾಯಾಂಗ ಅಂತಂದ್ರೆ ಏನು? ನಿಮ್ಗೆಲ್ಲರಿಗೂ ಗೊತ್ತಿದೆ. ಸರ್ಕಾರ 3 ಅಂಗಗಳನ್ನ ಒಳಗೊಂಡಿದೆ ಅಲ್ವಾ? ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಈ ನ್ಯಾಯಾಂಗ ಏನ್ ಮಾಡುತ್ತೆ? ಶಾಸಕಾಂಗ ಮತ್ತು ಕಾರ್ಯಾಂಗ ಇವುಗಳ ಒತ್ತಡ ಮತ್ತು ಪ್ರಭಾವಕ್ಕೆ ಒಳಗಾಗದೆ ಸ್ವತಂತ್ರವಾಗಿ ಕಾರ್ಯವನ್ನ ನಿರ್ವಹಿಸುವಂಥದ್ದು. ಅಂದ್ರೆ ಯಾವುದೇ ರೀತಿಯಾದಂತಹ ಒತ್ತಡಗಳನ್ನ, ಪ್ರಭಾವಗಳನ್ನ ಈ ನ್ಯಾಯಾಲಯ ಒಳಗೊಂಡಿರುವಂಥದ್ದಲ್ಲ. ಹಾಗಂತಂದ್ರೆ ಈಗ ನೀವೇ ನೋಡ್ಬೋದು, ನ್ಯಾಯಾಲಯ ಕೊಡುವಂತಹ ತೀರ್ಪನ್ನ ನಿಷ್ಪಕ್ಷಪಾತವಾಗಿ ಅದು ತೀರ್ಪನ್ನ ಕೊಡಬೇಕು. ಆ ನ್ಯಾಯಾಲಯ ಕೊಡುವಂತಹ ತೀರ್ಪಿನ ಮೇಲೆ ಯಾವುದೇ ಅಧಿಕಾರಿಗಳಾಗಲಿ ಅಥವಾ ಯಾವುದೇ ಶಾಸಕರುಗಳಾಗಲಿ ಒತ್ತಡವನ್ನು ತರೋ ಹಾಗಿಲ್ಲ, ಪ್ರಭಾವವನ್ನು ಬೀರೋ ಹಾಗಿಲ್ಲ. ಹಾಗಾಗಿ ಕಾರ್ಯಾಂಗ ಮತ್ತು ಶಾಸಕಾಂಗ ಇವೆರಡರಿಂದ ಇದೇನಾಗುತ್ತೆ? ಮುಕ್ತವಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಇಲ್ಲಾಂದ್ರೆ ಏನಾಗ್ತಿತ್ತು? ಈ ಅಧಿಕಾರಿಗಳು ಅಥವಾ ಶ್ರೀಮಂತರು ಏನಿದ್ದಾರೋ ಅಥವಾ ರಾಜಕಾರಣಿಗಳೇನಿದ್ದಾರೋ ಅವರು ತಾವು ಮಾಡಿದಂತಹ ತಪ್ಪಿಗೆ ತಮ್ಮ ಅಧಿಕಾರವನ್ನು ಉಪಯೋಗಿಸಿ ಅಥವಾ ಹಣಬಲವನ್ನು ಉಪಯೋಗಿಸಿ ತಮಗೆ ಬೇಕಾದಂತಹ ತೀರ್ಪನ್ನು ಅವರೇನ್ ಮಾಡ್ತಾ ಇದ್ರು? ನ್ಯಾಯಾಂಗದಿಂದ ಪಡೆದುಕೊಳ್ತಾ ಇದ್ರು. ಹಾಗಾದಾಗ ಜನಸಾಮಾನ್ಯ ವ್ಯಕ್ತಿ ಏನಾಗ್ತದೆ? ಈ ನ್ಯಾಯಾಂಗದ ಬಗ್ಗೆ ನಂಬಿಕೆಯನ್ನು ಕಳ್ಕೊಳ್ಬೇಕಾದಂತಹ ಸ್ಥಿತಿಗೆ ತಲುಪಬೇಕಾಗುತ್ತೆ. ಹಾಗಾಗಿ ಈ ನ್ಯಾಯಾಂಗ ಅನ್ನುವಂಥದ್ದು ಶಾಸಕಾಂಗ ಮತ್ತು ಕಾರ್ಯಾಂಗ ಅಥವಾ ಯಾವುದೇ ಒಂದು ಒತ್ತಡಗಳಿಲ್ಲದೆ ಕಾರ್ಯವನ್ನ ನಿಷ್ಪಕ್ಷಪಾತವಾಗಿ ಪ್ರಾಮಾಣಿಕವಾಗಿ ನಿರ್ವಹಿಸಬೇಕು. ಹಾಗಾಗಿ ಇದನ್ನ ನಾವು ಸ್ವತಂತ್ರ ನ್ಯಾಯಾಂಗ ಅಂತ ಕರಿತೀವಿ. ಈ ರೀತಿ ಯಾವುದೇ ಒತ್ತಡ ಮತ್ತು ಪ್ರಭಾವಗಳಿಲ್ಲದಾಗ ಮಾತ್ರ ಅದು ಸರಿಯಾದಂತಹ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇದನ್ನ ಎರಡನೇ ಪ್ರಮುಖವಾದಂತಹ ಲಕ್ಷಣದಲ್ಲಿ ನಾವು ಇದನ್ನ ಕಾಣಬಹುದು. ಒಟ್ಟಾರೆ ನಮ್ಮ ಸರ್ಕಾರದ ಶ್ರೇಷ್ಠತೆ ಮತ್ತು ದಕ್ಷತೆಯನ್ನ ಅಳೆಯುವಂತಹ ಓರೆಗಲ್ಲೇ ಈ ನ್ಯಾಯಾಂಗ. ಇದಿಷ್ಟು ಕೂಡ ನಮ್ಮ ನ್ಯಾಯಾಂಗ ವ್ಯವಸ್ಥೆಯ ಪ್ರಮುಖವಾದಂತಹ ಲಕ್ಷಣಗಳು. ಒಂದು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ, ಎರಡನೇದು ಸ್ವತಂತ್ರ ನ್ಯಾಯಾಂಗ. ಇನ್ನು ನಾವು ನಮ್ಮ ಸರ್ವೋಚ್ಚ ನ್ಯಾಯಾಲಯ ಈ ವಿಚಾರದ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಸರ್ವೋಚ್ಚ ನ್ಯಾಯಾಲಯ ಅನ್ನುವಂಥದ್ದು ನಮ್ಮ ಭಾರತದ ಅತ್ಯುನ್ನತವಾದಂತಹ ನ್ಯಾಯಾಲಯವಾಗಿದೆ ಅಥವಾ ಇದನ್ನ ಸರ್ವೋನ್ನತವಾದಂತಹ ನ್ಯಾಯಾಲಯ ಅಂತ ಕೂಡ ಕರಿತೀವಿ. ಈ ನ್ಯಾಯಾಂಗ ಅನ್ನುವಂಥದ್ದು ನಮ್ಮ ಸರ್ವೋನ್ನತವಾದಂತಹ ಸ್ಥಾನವನ್ನು ಹೇಗೆ ಪಡ್ಕೊಂಡಿದೆ ಅಂತ ಇದನ್ನ ನೋಡಬಹುದು. ಮತ್ತೆ ಈ ಸರ್ವೋಚ್ಚ ನ್ಯಾಯಾಲಯವನ್ನ ಮನವಿಯ ಅಂತಿಮ ನ್ಯಾಯಾಲಯ ಅಂತ ಕೂಡ ಕರಿತೀವಿ. ಅಂದ್ರೆ ಏನು? ಅಧೀನ ನ್ಯಾಯಾಲಯಗಳು ಕೊಟ್ಟಂತಹ ತೀರ್ಪನ್ನ ಪ್ರಶ್ನಿಸಿ ನಾವು ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೇಲ್ಮನವಿಯನ್ನ ಸಲ್ಲಿಸಬಹುದು. ಆದರೆ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಂತಹ ತೀರ್ಪನ್ನ ನಾವು ಬೇರೆ ಯಾವ ನ್ಯಾಯಾಲಯಗಳಲ್ಲೂ ಕೂಡ ಪ್ರಶ್ನಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೇನೆ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಂತಹ ತೀರ್ಪು ಏನಾಗಿರುತ್ತೆ? ಅಂತಿಮವಾಗಿರುತ್ತೆ. ಹಾಗಾಗಿ ಇದನ್ನ ನಾವು ಮನವಿಯ ಅಂತಿಮ ನ್ಯಾಯಾಲಯ ಅನ್ನೋ ಮಾತನ್ನ ಕರಿತೀವಿ. ಹಾಗೆ ಈ ಸರ್ವೋಚ್ಚ ನ್ಯಾಯಾಲಯವನ್ನ ಮೂಲಭೂತ ಹಕ್ಕುಗಳ ರಕ್ಷಕ ಅಂತಲೂ ಕೂಡ ಕರಿತೀವಿ. ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಭಾರತೀಯ ಪ್ರಜೆಗಳಾದಂತಹ ನಮಗೆ 6 ಮೂಲಭೂತ ಹಕ್ಕುಗಳನ್ನ ನೀಡಲಾಗಿದೆ ಅಲ್ವಾ? ಅಂದ್ರೆ ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಹಾಗೆ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ಜೊತೆಗೆ 6ನೇದಾಗಿ ಸಂವಿಧಾನಬದ್ಧ ಪರಿಹಾರ ಹಕ್ಕು. ಈ 6 ಮೂಲಭೂತ ಹಕ್ಕುಗಳು ಏನಿದವೋ ಆ ಹಕ್ಕುಗಳಿಗೆ ಯಾವುದೇ ವ್ಯಕ್ತಿಗಳಿಂದಾಗಿರ್ಬೋದು ಅಥವಾ ಸರ್ಕಾರದಿಂದಾಗಿರ್ಬೋದು ಏನಾದರೂ ಧಕ್ಕೆ ಉಂಟಾದರೆ ಅದನ್ನ ರಕ್ಷಿಸುವಂತಹ ಕಾರ್ಯವನ್ನ ಈ ಸರ್ವೋಚ್ಚ ನ್ಯಾಯಾಲಯ ನಿರ್ವಹಿಸುತ್ತೆ. ಈ ಸರ್ವೋಚ್ಚ ನ್ಯಾಯಾಲಯ ಭಾರತ ಸಂವಿಧಾನದ 32ನೇ ವಿಧಿ ಏನಿದೆಯೋ ಆ 32ನೇ ವಿಧಿಯ ಅನ್ವಯ ಕೆಲವೊಂದು ರಿಟ್ಗಳನ್ನ ಅಥವಾ ಆಜ್ಞೆಗಳು ಅಂತ ಕರಿತೀವಿ ಅಥವಾ ಆದೇಶ ಅಂತ ನಾವೇನು ಕರಿತೀವೋ ಆ ಆದೇಶಗಳನ್ನ ಹೊರಡಿಸೋದ್ರ ಮುಖಾಂತರ ರಕ್ಷಿಸುವಂತಹ ಕಾರ್ಯವನ್ನ ನಿರ್ವಹಿಸುತ್ತೆ ಅಲ್ವಾ? ಉದಾಹರಣೆಗೆ ನಾವು ನೋಡೋದಾದ್ರೆ ಪ್ರತಿಬಂಧಕ ಆಜ್ಞೆ ಆಗಿರ್ಬೋದು, ಪ್ರೊಹಿಬಿಷನ್ ಆಗಿರ್ಬೋದು, ಸರ್ಶಿಯೋರರಿ, ಕೋವಾರೆಂಟೋ, ಈ ಒಂದು ರಿಟ್ ಅಥವಾ ಆಜ್ಞೆ ಅಥವಾ ಆದೇಶಗಳನ್ನ ಹೊರಡಿಸೋದ್ರ ಮುಖಾಂತರ ರಕ್ಷಿಸುವಂತಹ ಕಾರ್ಯವನ್ನ ಈ ಸರ್ವೋಚ್ಚ ನ್ಯಾಯಾಲಯ ನಿರ್ವಹಿಸುತ್ತೆ. ಹಾಗಾಗಿ ಇದನ್ನು ನಾವು ಮೂಲಭೂತ ಹಕ್ಕುಗಳ ರಕ್ಷಕ ಅಂತ ಕರಿತೀವಿ. ಇನ್ನು ಇದನ್ನ ಸಂಯುಕ್ತ ವ್ಯವಸ್ಥೆಯ ರಕ್ಷಕ ಅಂತಲೂ ಕೂಡ ಕರಿತೀವಿ. ಭಾರತ ಸಂಯುಕ್ತ ರಾಜ್ಯ, ಅಧಿಕಾರ ಏನಾಗಿದೆ? ಕೇಂದ್ರ ಮತ್ತು ರಾಜ್ಯ ಎರಡರಲ್ಲೂ ಕೂಡ ಏನಾಗಿದೆ? ಹಂಚಿಕೆಯಾಗಿದೆ. ಅದು ಆಡಳಿತಾತ್ಮಕವಾಗಿ ಆಗಿರ್ಬೋದು, ಶಾಸನಾತ್ಮಕವಾಗಿ ಆಗಿರ್ಬೋದು, ಹಾಗೆ ಆರ್ಥಿಕವಾಗಿ ಆಗಿರ್ಬೋದು. ಅಧಿಕಾರ ಏನಾಗಿದೆ? ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡರಲ್ಲೂ ಕೂಡ ಸಂವಿಧಾನಬದ್ಧವಾಗಿ ಹಂಚಿಕೆ ಆಗಿರೋದನ್ನು ನಾವು ಇಲ್ಲಿ
ಸಂದರ್ಭದಲ್ಲಿ ಏನಾದರೂ ವಿವಾದಗಳು ಉಂಟಾದರೆ ಅಂತಹ ಸಂದರ್ಭದಲ್ಲಿ ಆ ಒಂದು ವಿವಾದವನ್ನು ಬಗೆಹರಿಸುವಂತಹ ಕಾರ್ಯವನ್ನ ಈ ಸರ್ವೋಚ್ಚ ನ್ಯಾಯಾಲಯ ನಿರ್ವಹಿಸುತ್ತೆ. ಹಾಗಾಗಿ ನಾವು ಇದನ್ನ ಸಂಯುಕ್ತ ವ್ಯವಸ್ಥೆಯ ರಕ್ಷಕ ಅಂತ ಕೂಡ ಕರಿತೀವಿ. ಒಟ್ಟಾರೆ ಈ ಸರ್ವೋಚ್ಚ ನ್ಯಾಯಾಲಯ ಅನ್ನುವಂಥದ್ದು ನಮ್ಮ ದೇಶದ ಒಂದು ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಅತ್ಯುನ್ನತವಾದಂತಹ ಸ್ಥಾನವನ್ನ ಪಡ್ಕೊಂಡಿದೆ, ಅಥವಾ ಇದನ್ನ ಒಂದು ಮುಕುಟ ಅಂತಲೇ ನಾವು ಕರಿಬಹುದು. ಈ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಇದರ ಅಡಿಯಲ್ಲಿ ರಾಜ್ಯದಲ್ಲಿ ಉಚ್ಚ ನ್ಯಾಯಾಲಯಗಳು ಕಂಡುಬರುತ್ತವೆ. ಹಾಗೇನೆ ಜಿಲ್ಲೆಗೆ ಸಂಬಂಧಪಟ್ಟಂತೆ ಜಿಲ್ಲಾ ನ್ಯಾಯಾಲಯಗಳು, ಸೆಷನ್ಸ್ ನ್ಯಾಯಾಲಯಗಳು, ಅಥವಾ ಇದನ್ನ ಅಧೀನ ನ್ಯಾಯಾಲಯಗಳು ಅಂತ ಕರಿತೀವಿ. ಅಂದ್ರೆ ಸರ್ವೋಚ್ಚ ನ್ಯಾಯಾಲಯದ ಅಡಿಯಲ್ಲಿ ಇತರ ಎಲ್ಲಾ ನ್ಯಾಯಾಲಯಗಳು ಕಾರ್ಯವನ್ನು ನಿರ್ವಹಿಸುವುದನ್ನು ನಾವು ಗಮನಿಸಬಹುದು. ಈ ಸರ್ವೋಚ್ಚ ನ್ಯಾಯಾಲಯ ನಿರ್ಧರಿಸಲ್ಪಟ್ಟಂತಹ ನಿರ್ಣಯಗಳನ್ನ ಎಲ್ಲ ಅಧೀನ ನ್ಯಾಯಾಲಯಗಳು ಕೂಡ ಕಡ್ಡಾಯವಾಗಿ ಪಾಲಿಸಲೇಬೇಕು. ಅಂದ್ರೆ ಎಲ್ಲ ಅಧೀನ ನ್ಯಾಯಾಲಯಗಳು ಇದರ ನಿರ್ದೇಶನಕ್ಕೆ ಅನುಗುಣವಾಗಿ ಕಾರ್ಯವನ್ನ ನಿರ್ವಹಿಸುವುದನ್ನು ನಾವು ಇಲ್ಲಿ ಗಮನಿಸಬಹುದು. ಈ ಸರ್ವೋಚ್ಚ ನ್ಯಾಯಾಲಯವು 1950 ಜನವರಿ 26ರಂದು ಅಸ್ತಿತ್ವಕ್ಕೆ ಬಂತು. ಇದರ ಕೇಂದ್ರ ಕಚೇರಿಯನ್ನು ನಾವು ನವದೆಹಲಿಯಲ್ಲಿ ಕಾಣಬಹುದು. ಇನ್ನು ನಾವು ಈ ಸರ್ವೋಚ್ಚ ನ್ಯಾಯಾಲಯದ ಬಗ್ಗೆ ತಿಳ್ಕೊಂಡ್ವಿ. ಈ ಸರ್ವೋಚ್ಚ ನ್ಯಾಯಾಲಯದ ರಚನೆ ಹಾಗೂ ಇದು ಹೊಂದಿರುವಂತಹ ಅಧಿಕಾರ ಮತ್ತು ಕಾರ್ಯಗಳು, ಈ ವಿಚಾರದ ಬಗ್ಗೆ ನಾವು ಈಗ ತಿಳ್ಕೊಳ್ಳೋಣ. ಮೊದಲನೇದಾಗಿ ಸರ್ವೋಚ್ಚ ನ್ಯಾಯಾಲಯದ ರಚನೆಗೆ ನಾವು ಬರೋದಾದ್ರೆ, ಈ ಸರ್ವೋಚ್ಚ ನ್ಯಾಯಾಲಯದ ರಚನೆಯಲ್ಲಿ ಕೆಲವೊಂದು ಪ್ರಮುಖವಾದಂತಹ ಅಂಶಗಳನ್ನ ಒಳಗೊಂಡಿರುತ್ತೆ. ಅದು ಯಾವ್ದಾದಪ್ಪ ಅಂತ ನಾವು ನೋಡೋದಾದ್ರೆ, ಮೊದಲನೇದಾಗಿ ನ್ಯಾಯಾಧೀಶರ ನೇಮಕ ಆಗಿರ್ಬೋದು, ಅವರು ಹೊಂದಿರಬಹುದಂತಹ ಅರ್ಹತೆಗಳಾಗಿರ್ಬೋದು, ಹಾಗೇನೆ ಅವರ ಒಂದು ಅಧಿಕಾರಾವಧಿ ಆಗಿರ್ಬೋದು, ಮತ್ತೆ ಈ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಪಡೆಯುವಂತಹ ವೇತನ ಸೌಲಭ್ಯಗಳಾಗಿರ್ಬೋದು, ಜೊತೆಗೆ ಅವರ ಒಂದು ಪದಚ್ಯುತಿ ವಿಧಾನ, ಈ ಎಲ್ಲಾ ಒಟ್ಟಾರೆ ಅಂಶಗಳನ್ನು ನಾವು ಸರ್ವೋಚ್ಚ ನ್ಯಾಯಾಲಯದ ರಚನೆಯಲ್ಲಿ ನಾವು ಕಾಣ್ತೀವಿ. ಈಗ ನಾವು ಈ ಸರ್ವೋಚ್ಚ ನ್ಯಾಯಾಲಯದ ರಚನೆಯ ಬಗ್ಗೆ ತಿಳ್ಕೊಳ್ಳಿ. ನೋಡಿ, ಸರ್ವೋಚ್ಚ ನ್ಯಾಯಾಲಯ ಅನ್ನುವಂಥದ್ದು ಸಂವಿಧಾನದಿಂದ ಸೃಷ್ಟಿಸಲ್ಪಟ್ಟಂತಹ ಒಂದು ಸಂಸ್ಥೆ. ಈ ಸಂವಿಧಾನದ 124ರಿಂದ 147ನೇ ವಿಧಿಯವರೆಗೂ ಕೂಡ ಸಂಪೂರ್ಣವಾಗಿ ಸರ್ವೋಚ್ಚ ನ್ಯಾಯಾಲಯದ ವಿಚಾರಗಳನ್ನ ಒಳಗೊಂಡಿರುತ್ತೆ. ಭಾರತ ಸಂವಿಧಾನದ 124(1)ನೇ ವಿಧಿ ಏನಿರುತ್ತೆ, ಭಾರತದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಅಸ್ತಿತ್ವದ ಬಗ್ಗೆ ಇದು ತಿಳಿಸುತ್ತೆ. ಪ್ರಾರಂಭದಲ್ಲಿ ಒಬ್ಬ ಮುಖ್ಯ ನ್ಯಾಯಾಧೀಶ ಹಾಗೂ ಇತರ 7 ಮಂದಿ ನ್ಯಾಯಾಧೀಶರುಗಳು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಆದರೆ ಸರ್ವೋಚ್ಚ ನ್ಯಾಯಾಲಯದಲ್ಲಿನ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ನ್ಯಾಯಾಧೀಶರುಗಳ ಸಂಖ್ಯೆಯೂ ಕೂಡ ಏನಾಗ್ತಾ ಇದೆ, ಕಾಲದಿಂದ ಕಾಲಕ್ಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಹಾಗಾಗಿ ಈ ನ್ಯಾಯಾಧೀಶರುಗಳ ಸಂಖ್ಯೆಯನ್ನ ಹೆಚ್ಚು ಮಾಡುವಂತಹ ಅಧಿಕಾರ ನಮ್ಮ ಭಾರತದ ಸಂಸತ್ತಿಗೆ ಸೇರಿರುವಂಥದ್ದು. ಈಗ ನಾವು ಪ್ರಸ್ತುತವಾಗಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಬ್ಬ ಮುಖ್ಯ ನ್ಯಾಯಾಧೀಶರು ಹಾಗೂ ಇತರೆ 30 ಮಂದಿ ನ್ಯಾಯಾಧೀಶರುಗಳು ಕರ್ತವ್ಯವನ್ನ ನಿರ್ವಹಿಸ್ತಾ ಇರೋದನ್ನು ನಾವು ಕಾಣ್ಬೋದು. ಅಂದ್ರೆ ಒಟ್ಟಾರೆ 31 ಮಂದಿ ನ್ಯಾಯಾಧೀಶರುಗಳಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಇನ್ನು ನ್ಯಾಯಾಧೀಶರ ನೇಮಕ. ಈ ನ್ಯಾಯಾಧೀಶರ ನೇಮಕಕ್ಕೆ ನಾವು ನೋಡೋದಾದ್ರೆ, ಭಾರತ ಸಂವಿಧಾನದ 124(2)ನೇ ವಿಧಿಯ ಅನ್ವಯ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರನ್ನ ರಾಷ್ಟ್ರಪತಿಯವರು ಸಚಿವ ಸಂಪುಟದ ಸಲಹೆ ಮೇರೆಗೆ, ಅಂದ್ರೆ ಪ್ರಧಾನಮಂತ್ರಿ ಮತ್ತು ಪ್ರಧಾನಮಂತ್ರಿಯನ್ನೊಳಗೊಂಡಂತಹ ಮಂತ್ರಿಮಂಡಲ, ಇದರ ಅನ್ವಯದ ಮೇರೆಗೆ ನೇಮಕವನ್ನ ಮಾಡ್ತಾರೆ. ಇನ್ನು ಉಳಿಕೆ ನ್ಯಾಯಾಧೀಶರುಗಳೇನಿರ್ತಾರೋ ಅವರನ್ನ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ಒಂದು ಸಲಹೆ ಸೂಚನೆಯ ಮೇರೆಗೆ ಅವರನ್ನ ನೇಮಕ ಮಾಡಲಾಗ್ತದೆ. ಅಂದ್ರೆ ನಮ್ಮ ದೇಶದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನ ನೇಮಕ ಮಾಡುವಂತ ಅಧಿಕಾರ ರಾಷ್ಟ್ರಪತಿಗೆ ಸೇರಿರುವಂಥದ್ದು, ಅಂದ್ರೆ ಕಾರ್ಯಾಂಗಕ್ಕೆ ಸೇರಿದೆ. ಅದೇ ನೀವು ಸೋವಿಯತ್ ಒಕ್ಕೂಟದಲ್ಲಿ ನೋಡೋದಾದ್ರೆ ಅಲ್ಲಿ ಶಾಸಕಾಂಗದ ಮುಖೇನ ಅವರು ಆಯ್ಕೆ ಆಗ್ತಾರೆ. ಅದೇ ನೀವು ಸ್ವಿಟ್ಜರ್ಲೆಂಡ್ನ ಕೆಲವೊಂದು ಕ್ಯಾಂಟನ್ಗಳಲ್ಲಿ ನೋಡೋದಾದ್ರೆ ಅಲ್ಲಿ ಜನರಿಂದಲೇ ನೇರವಾಗಿ ಆಯ್ಕೆ ಆಗ್ತಾರೆ. ಆದರೆ ನಮ್ಮಲ್ಲಿ ರಾಷ್ಟ್ರಾಧ್ಯಕ್ಷರ ಮುಖೇನ, ಅಂದ್ರೆ ಕಾರ್ಯಾಂಗದ ಮುಖೇನ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಆಯ್ಕೆ ಆಗುವಂತಹ ವಿಧಾನವನ್ನು ನಾವು ಇಲ್ಲಿ ಗಮನಿಸಬಹುದು. ಪ್ರಸ್ತುತ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿ ಶರದ್ ಅರವಿಂದ್ ಬೊಬ್ಡೆ ಅವರು ಕಾರ್ಯನಿರ್ವಹಿಸ್ತಾ ಇರೋದನ್ನು ನಾವು ಈಗ ಕಾಣಬಹುದಾಗಿದೆ. ಇನ್ನು ಅರ್ಹತೆಗಳು. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಭಾರತ ಸಂವಿಧಾನದ 124(3)ನೇ ವಿಧಿಯ ಅನ್ವಯ ಕೆಲವೊಂದು ಅರ್ಹತೆಗಳನ್ನು ಅವರು ಹೊಂದಿರಬೇಕಾಗಿದೆ. ಆ ಅರ್ಹತೆಗಳ ಮುಖಾಂತರ ಅವರ
ಪರಿಗಣಿಸಲಾಗ್ತದೆ. ಅಂದ್ರೆ ಆಡಳಿತದಲ್ಲಿ ಅವರು ನಡೆಸಿದ ಅನುಭವದ ಆಧಾರದ ಮೇಲೆ ಅವ್ರನ್ನ ಆಯ್ಕೆ ಮಾಡ್ಕೊಳ್ಳೋದು ಅನ್ನೋ ಒಂದು ಅಂಶವನ್ನು ನಾವು ಇಲ್ಲಿ ಗಮನಿಸಬಹುದು. ಇದರ ಜೊತೆಗೆ ರಾಷ್ಟ್ರಪತಿಯವರ ಅಭಿಪ್ರಾಯದಲ್ಲೂ ಕೂಡ ಆತ ಒಬ್ಬ ಉತ್ತಮ ನ್ಯಾಯಶಾಸ್ತ್ರ ಪಂಡಿತನಾಗಿರಬೇಕು. ಅಂತಹ ವ್ಯಕ್ತಿಯನ್ನ ಮಾತ್ರ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿ ನೇಮಕ ಮಾಡಿಕೊಳ್ಳುವಂತಹ ಅಧಿಕಾರವನ್ನು ಅವರು ಹೊಂದಿರ್ತಾರೆ. ಇನ್ನು ಇವರ ಒಂದು ಅಧಿಕಾರ ಅವಧಿಗಳು. ಈ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಅಧಿಕಾರಕ್ಕೆ ಬಂದ ನಂತರ ಅವರು ನಿವೃತ್ತಿಯಾಗುವವರೆಗೂ ಕೂಡ ತಮ್ಮ ಅಧಿಕಾರದಲ್ಲಿ ಮುಂದುವರಿತಾರೆ. ಹಾಗಾದ್ರೆ ಅವರ ನಿವೃತ್ತಿಯ ವಯಸ್ಸನ್ನು ನೋಡೋದಾದ್ರೆ 65 ವರ್ಷಗಳು. ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರ ನಿವೃತ್ತಿಯ ವಯಸ್ಸು 65 ವರ್ಷಗಳಾಗಿದೆ. ಇನ್ನು ಪ್ರಮಾಣ ವಚನ. ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರುಗಳು ರಾಷ್ಟ್ರಪತಿಯವರ ಮುಂದೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಅಂದ್ರೆ ರಾಷ್ಟ್ರಪತಿಯವರು ಇವರಿಗೆ ಪ್ರಮಾಣ ವಚನವನ್ನ ಬೋಧನೆಯನ್ನ ಮಾಡ್ತಾರೆ. ಅಂದ್ರೆ ನೇಮಕ ಮಾಡುವಂತ ಅಧಿಕಾರವೂ ಕೂಡ ರಾಷ್ಟ್ರಪತಿಗೆ ಸೇರಿರುವಂತದ್ದು, ಪ್ರಮಾಣ ವಚನವನ್ನು ಕೂಡ ರಾಷ್ಟ್ರಪತಿಯವರೇ ಬೋಧನೆ ಮಾಡ್ತಾರೆ. ಕಡೆಯದಾಗಿ ಅವರ ಪದಚ್ಯುತಿ ವಿಧಾನವೂ ಕೂಡ ರಾಷ್ಟ್ರಪತಿಯವರ ಕೈಯಲ್ಲೇ ನಡೆಯುವಂಥದ್ದು. ಇನ್ನು ನ್ಯಾಯಾಧೀಶರ ರಕ್ಷಣೆಗೆ ಸಂಬಂಧಪಟ್ಟಂತೆ ಈ ನ್ಯಾಯಾಧೀಶರು ನೀಡಿದಂತಹ ತೀರ್ಪುಗಳಿಗೆ ಮತ್ತೆ ಈ ನ್ಯಾಯಾಧೀಶರು ನೀಡಿದಂತಹ ತೀರ್ಪುಗಳ ಬಗ್ಗೆ ಆಗಿರ್ಬೋದು, ಯಾವುದೇ ಸಾರ್ವಜನಿಕರು ಈ ತೀರ್ಪುಗಳನ್ನ ಟೀಕೆ ಮಾಡೋ ಹಾಗಿಲ್ಲ. ಮತ್ತೆ ನ್ಯಾಯಾಧೀಶರುಗಳ ವರ್ತನೆಗಳೇನಿಲ್ಲವೋ ಆ ವರ್ತನೆಗಳನ್ನು ಕೂಡ ಯಾರು ಪ್ರಶ್ನಿಸೋ ಹಾಗಿಲ್ಲ, ವೈಯಕ್ತಿಕವಾಗಿ ನಿಂದನೆಯನ್ನ ಮಾಡೋ ಹಾಗಿಲ್ಲ. ಇದು ಅವರು ಹೊಂದಿರುವಂತಹ ಪ್ರಮುಖವಾದಂತಹ ಸ್ವಾತಂತ್ರ್ಯ ಅಂತಾನೆ ನಾವು ಇದನ್ನ ಕರೀಬಹುದು. ಇನ್ನು ಇವರಿಗೆ ಸಿಗುವಂತಹ ವೇತನ ಮತ್ತು ಸೌಲಭ್ಯಗಳು. ಆ ವೇತನ ಮತ್ತು ಸೌಲಭ್ಯಗಳ ಬಗ್ಗೆ ನಾವು ನೋಡೋದಾದ್ರೆ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಕೂಡ ತಾವು ಸೇವೆಗೆ ಸೇರಿದಕ್ಕೆ ಪ್ರತಿಫಲವಾಗಿ ನಿರ್ದಿಷ್ಟವಾದಂತಹ ವೇತನವನ್ನ ಪಡೆದರು. ಹಾಗೆಯೇ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಕೂಡ ತಾವು ನಿರ್ವಹಿಸಿದಂತಹ ಸೇವೆಗೆ ಪ್ರತಿಫಲವಾಗಿ ವೇತನವನ್ನು ಪಡೆದಿದ್ದಾರೆ. ಅವರ ವೇತನವನ್ನ ಕಾಲದಿಂದ ಕಾಲಕ್ಕೆ ನಿರ್ಧರಿಸುವಂತಹ ಅಧಿಕಾರ ನಮ್ಮ ಭಾರತದ ಸಂಸತ್ತಿಗೆ ಸೇರಿರುವಂಥದ್ದು. ಈಗ ಪ್ರಸ್ತುತವಾಗಿ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು 2,80,000 ವೇತನವನ್ನು ಪಡೆದರೆ ಉಳಿಕೆ ನ್ಯಾಯಾಧೀಶರುಗಳು 2,50,000 ವೇತನವನ್ನ ಪಡಿತಾ ಇದ್ದಾರೆ. ಇದರ ಜೊತೆಗೆ ಇವರಿಗೆ ನಿವೃತ್ತಿ ವೇತನ ಆಗಿರ್ಬೋದು, ಇತರೆ ಭತ್ಯೆಗಳಾಗಿರ್ಬೋದು, ಹಾಗೆ ಬಾಡಿಗೆ ರಹಿತ ನಿವಾಸ ಆಗಿರ್ಬೋದು, ಹಾಗೆ ವಾಹನ ಇತ್ಯಾದಿ ಎಲ್ಲ ಸೌಲಭ್ಯಗಳನ್ನ ಇವರಿಗೆ ಭಾರತದ ಸಂಚಿತ ನಿಧಿಯಿಂದ ನೀಡಲಾಗ್ತದೆ. ಇನ್ನು ಇವರ ಒಂದು ವೇತನವನ್ನ ಯಾವುದೇ ಸಂದರ್ಭದಲ್ಲಿ ಹೆಚ್ಚಿಸಬಹುದೇ ವಿನಃ ಕಡಿಮೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನ ಹೊರತುಪಡಿಸಿ ಬೇರಾವುದೇ ಸಂದರ್ಭದಲ್ಲಿ ಇವರ ವೇತನವನ್ನ ಕಡಿಮೆ ಮಾಡೋ ಹಾಗಿಲ್ಲ. ಇದು ಇಲ್ಲಿ ಪ್ರಮುಖವಾದಂತಹ ಅಂಶ. ಇನ್ನು ಇವರ ಪದಚ್ಯುತಿ ವಿಧಾನ. ಪದಚ್ಯುತಿ ಅಂದ್ರೆ ಏನು? ಉನ್ನತ ಸ್ಥಾನದಲ್ಲಿರುವಂತವರನ್ನ ಅಧಿಕಾರದಿಂದ ಕೆಳಗಿಳಿಸುವಂತಹ ಪ್ರಕ್ರಿಯೆ. ಇದನ್ನ ನಾವು ಮಹಾಭಿಯೋಗ ಅಂತಲೂ ಕೂಡ ಕರಿತೀವಿ. ಈ ಯಾವ ಒಂದು ವಿಧಾನದ ಮುಖಾಂತರ ಇವರನ್ನ ಅಧಿಕಾರದಿಂದ ಕೆಳಗಿಳಿಸಬಹುದು ಅಂತ ನಾವು ನೋಡೋದಾದ್ರೆ ಭಾರತ ಸಂವಿಧಾನದ 124 ವಿಧಿಯ ಅನ್ವಯ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರುಗಳ ಒಂದು ದುರ್ವರ್ತನೆ ಆಗಿರ್ಬೋದು, ಅಥವಾ ಸಂವಿಧಾನದ ಉಲ್ಲಂಘನೆಯ ಬಗ್ಗೆ ಆಗಿರ್ಬೋದು, ಅಥವಾ ಅವರ ಒಂದು ಅಸಮರ್ಥತೆ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಅಧಿಕಾರದಿಂದ ಕೆಳಗಿಳಿಸುವಂಥದ್ದನ್ನು ನಾವು ಕಾಣ್ತೀವಿ. ಇದಕ್ಕೆ ನಾವು ಮಹಾಭಿಯೋಗ ಅಂತ ಕರಿತೀವಿ. ಈ ಮಹಾಭಿಯೋಗ ಪ್ರಕ್ರಿಯೆಯನ್ನ ಮಾಡಬೇಕಾದ್ರೆ ಈ ಸಂಸತ್ತಿನ ಉಭಯ ಸದನಗಳೇನಿರ್ತವೋ, ಅಂದ್ರೆ ರಾಜ್ಯಸಭೆ, ಲೋಕಸಭೆ, ಈ ಉಭಯ ಸದನಗಳೇನಿರ್ತವೋ ಆ ಸದನದ ಒಟ್ಟು ಸದಸ್ಯರಲ್ಲಿ 3/2 ಸದಸ್ಯರು ಆ ಒಂದು ಪದಚ್ಯುತಿ ನಿರ್ಣಯಕ್ಕೆ ಅನುಮೋದನೆಯನ್ನು ನೀಡಬೇಕು. ಆ ಅನುಮೋದನೆಯನ್ನು ನೀಡಿದ ನಂತರ ರಾಷ್ಟ್ರಪತಿಯವರ ಅಂತಿಮ ಸಹಿಯೊಂದಿಗೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ನಾವು ಪದಚ್ಯುತಿಗೊಳಿಸಬಹುದು. ಆದರೆ ನೋಡಿ, ಇದುವರೆಗೂ ಕೂಡ ಯಾವೊಬ್ಬ ನ್ಯಾಯಾಧೀಶರು ಕೂಡ ಈ ಒಂದು ಪದಚ್ಯುತಿ ವಿಧಾನದಿಂದ ಕೆಳಗಿಳಿದಿರುವುದನ್ನು ನಾವು ಕಾಣೋದಕ್ಕೆ ಸಾಧ್ಯ ಇಲ್ಲ. ಇದಿಷ್ಟು ಕೂಡ ಸರ್ವೋಚ್ಚ ನ್ಯಾಯಾಲಯದ ರಚನೆಯಲ್ಲಿ ಬರುವಂಥದ್ದು. ಈಗ ನಾವು ಒಟ್ಟಾರೆಯಾಗಿ ನಮ್ಮ ಭಾರತದ ನ್ಯಾಯಾಂಗ ವ್ಯವಸ್ಥೆಯ ಲಕ್ಷಣಗಳಾದಂತಹ ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ಮತ್ತು ಸ್ವತಂತ್ರ ನ್ಯಾಯಾಂಗ, ಹಾಗೆ ಸರ್ವೋಚ್ಚ ನ್ಯಾಯಾಲಯ, ಜೊತೆಗೆ ಈ ಸರ್ವೋಚ್ಚ ನ್ಯಾಯಾಲಯದ ರಚನೆಯ ಬಗ್ಗೆ ನಾವು ಇಲ್ಲಿಯವರೆಗೂ ಕೂಡ ತಿಳ್ಕೊಂಡಿದ್ದೀವಿ. ನಾವು ಮುಂದಿನ ತರಗತಿಯಲ್ಲಿ ಈ ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರಗಳು ಹಾಗೂ ಅದು ಹೊಂದಿರುವಂತಹ ಕಾರ್ಯಗಳ ಬಗ್ಗೆ ತಿಳ್ಕೊಳ್ಳೋಣ. ವಂದನೆಗಳು. Dear students, let us pass on. One more important chapter
of our study, that is judiciary. We have already been understand the legislature, executive. Now we have to move on. Indian judiciary, in particular, the history of Indian judiciary in general. Let me pass on the judiciary. Yes. When you come across the judiciary system in India, we have to introduce ourselves to the judicial system of India as the students of political science. When you come across a simple history regarding the Indian judiciary, the British established a well-organized and systematic judicial system in India. There is no doubt about it. In the pre-independent days, what was our judicial system? Let us look at iota regarding this. Yes? In pre-independence period, before 1935, they established a different high courts in different places. Yes? That is Calcutta, Mumbai and Madras provinces. In the later years, the Britishers were decided to start more high courts in Lahore, in today's Pakistan, Allahabad, today's Prayagraj, Patna, the capital city of Bihar, Rangoon, today's Yangon, yes, in Myanmar. Dear students, in this way, the establishment of courts have been started in the pre-independent era of our nation. The Indian Government Act of 1935 created a federal court for the entire country. This court started to look after these courts as its high court. Yes. The same judicial system has been continued till now. That day's federal court has been converted as the Supreme Court of India in the later years. Yes. When I come across the important position of Indian judicial system in our political system, yes, we have to look into two important features. Which are those? Yes. When you come across the two important features of the Indian judicial system, that is the integrated judicial system, one. Another one is independence of judiciary. What is this? In what way you are going to understand these lines? Yes. When you come across the integrated judicial system, yes, it is subordinated. The Indian courts are subordinated by the Supreme Court of India. I mean, at the top level, Supreme Court will be act as apex court of Indian nation. Next to it, in subordinate courts are the high courts at the different states. Then the different subordinate courts, you will be noticed in the forthcoming classes like this. Our judicial system has been incorporated. That's why we are going to say the integrated judicial system. Why we are going to call this system is independent one? You must be keep it in mind. Our judiciary is away from two important governmental organs, that is legislature and executive. Indian judicial system is away from these two organs. Dear students, when you come across these two systems are very important for safeguarding the federal
structure of Indian political system. You must be given in mind why we have adopted this type of integrated judicial system and independence of the judicial system, because to protect the Indian federal system of our own. Yes? Unity and integrity of the nation, protection of the constitution and fundamental rights, liberty of the people. An independent and impartial judiciary ensures that the federal government and the state government function within their boundaries. Yes? Hence, the framers of the constitution provide for single, independent, integrated and impartial courts at the union level and at the state level and with the subordinate different courts. The Supreme Court stands, what I have already told you, at the apex level, and today 25 high courts will be act at the apex courts of the different states. Yes, their parts and functions are specified in the constitution systematically. You must be, I hope, clear regarding what we call the integrated judicial system and independent judicial system with this explanation. Dear students, let us pass on the different courts of the Indian nation. When you come across our apex court, it means the Supreme Court of India. Yes? How it will be composed, how it will be discharged its judicial jurisdiction, how the different judges of this court will be appointed according to the Indian Constitution. These things you will be understand now. Yes? The Supreme Court is highest and final judicial court in India. The apexness will be stressed about this one. Article 124 of the Constitution states, there shall be a Supreme Court of India consisting of Chief Justice and a number of other judges. Yes? In our Supreme Court, there are 31 judges including Chief Justice. Yes? The Supreme Court came into existence 26 January 1950. On the same day, Constitution of India came into force. Dear students, you must be keeping in mind how our Supreme Court has been came into existence. Now, let us pass on how we can appoint the judges towards this court. What I have already told you, it will be have 31 judges including Chief Justice of India. Yes, the judges of the Supreme Court are appointed by the President of India. It is clear. Yes, according to Indian Constitution, these judges will be appointed by the President of India. While appointing the Chief Justice, the President may consult the judge of the Supreme Court, and in case of appointing judges, he consults Chief Justice. Yes, Chief Justice's consultancy is very important according to this line. Every judge is appointed by the President by warrant with his hand and seal. Yes, it is quite simple. The President will going to appoint the Chief Justice and other judges of the Supreme Court. It is quite simple. What are the qualifications of what we call Supreme Court judges? Let us look. Yes, very simple. He must be citizen of India. Yes, it is the one important qualification. With this, he must have experience as judge in one or more high courts for 5 years. Yes, it is one more qualification. Or must have been practicing advocate of one or more high courts for at least 10 years. Yes, here
he must be act as judge of some high court for 5 years, or he must be practicing as an advocate at least in the high court, yes, at least 10 years, or he must be distinguished jurist in the views of the President of India, like our Santosh Hegde. Yes, you must be kept in mind. With this qualification, one of these qualifications is enough to become the judge at the Supreme Court of India. It is the qualification. Let us come to understand what are the salary and other allowances. Yes, the salary of the judges is fixed as per Constitution, and the allowances, leave and pensions are determined by the law of the Parliament. This shall not be altered to the disadvantage of the judges. Yes, according to laws which are going to pass by the Parliament, the salary benefits will be extended towards the judges of the Supreme Court. They are entitled for rent-free residential accommodation. Yes. Today, currently, the salary for Chief Justice, that is 2,08,000, and for other judges 2.5 lakhs. Yes, we are providing as salary per month. The salaries of the judges are charged on what we call Consolidated Fund of India. You must keep in your mind, my dear students, many officers' salaries are always what we call charged on Consolidated Fund of India. You must be kept in mind. Let me pass on. What is the term of office of the removal? Yes, here also removal process will be take place according to Indian Constitution. How? The Chief Justice and other judges hold office till they attain an age of 65. Then question may come: what is the age of retirement age of Supreme Court judges? Yes, it is 65. They can be removed through the process of impeachment by the Parliament on grounds which are these: proven misbehavior, or incapacity, or misuse of authority, or acting against the provisions of the Constitution. These are all paves the way for the removal from his office of the judges of the Supreme Court. It is the term of office or removal. Dear students, here we are already being understand how the Supreme Court is going to constitute. Yes, here we are already being came to know when we come across the judges of the Supreme Court are acting at the highest position of the Indian judicial system. That's why we are going to say the Indian Supreme Court will have the more power regarding what we call advisory power towards the President of India. And also, it will have some kind of criticism power of our governmental process. You must be kept in mind. The Supreme Court of India will be look after to protect the situation of federal system of Indian nation. In this federal system, many disputes may come. To give the solution towards the different disputes between center-state relations, the Supreme Court will have its own ability to give solutions on the advice of the President of India. Dear students, so far we came to understand how the Indian Supreme Court came into exist. How the judges will be appointed by the President of India. How many judges are functioning as the judges of the Supreme Court of India with the leadership of what we call Chief Justice of India. And also, we came to know what are the qualifications of the Supreme Court of India. When we come across
Supreme Court of India, yes, here there is a different walks of life will be with the different judges of the Supreme Court. What we have already told you, in this court there are 31 judges will be act as the highest judicial officers of the Supreme Court. You must be keep it in mind. Yes, it includes the Chief Justice also. While naming appointing the Chief Justice to the Supreme Court of India, the President will take his own discretion with the advice and recommendations of the Prime Minister and his cabinet colleagues. It is very, very important because Indian judicial system will have its own what we call honorableness in the world judicial system. That's why we are going to say the Supreme Court will act as a different and integrated and independent judiciary of the Indian political system. The independence is very, very important weapon which is with the Indian judicial system. Why? We are going to understand. Dear students, they may ask the question about the qualifications of the judges. Yes, term of the judges, how the impeachment process will move on the judges who are against or who are derived from the framework of the Constitution of India, and also you must be able to give the answer towards the integratedness of the Supreme Court of India, the what we call independentness of the Supreme Court of India. These are very, very important. Here, while we are going to give some important developments in the, historical developments of the Indian judicial system, we stressed about the Act of 1935. Yes, Act of 1935, before the existence or force of Act of 35 in the British India, what British government took their own decision to create the different what we call high courts in the different places. Dear students, you must keep in mind, no nation will have this type of historical development regarding the what we call enforcing the judicial system in the world. India did have its own special history about the composition of judicial system in India. Yes, when you come across, we can notice the different three courts which are known as age-old ancient high courts in India. Still, they are working with their own historical importance. That is Court of Madras High Court, that is Calcutta High Court, that is Allahabad High Court. Dear students, you will be going to understand in the coming classes how the different high courts are functioning. Though Supreme Court came into exist in 1950, before its existence there were important different courts which are today's high courts in these places. What I am already told you, that is Mumbai, Madras, and what we call Calcutta. With these three courts, two more courts we can quote, that is Patna High Court. One more is Allahabad High Court. Yes, Patna High Court, yes, it is in Bihar. Allahabad High Court is in Bihar. It is in what we call Uttar Pradesh. Yes, when you come across two more high courts, that is Lahore and Rangoon, they are away from India after the Indian independence. Okay, whatever it may be, when you come across the Indian judicial history, it will have its own differences when you compare to the judicial system of the world. Even if we are going to compare Indian Supreme Court with American Federal Court or Supreme Court, it will have its own special ability with those courts. That is the what we call criticizing, and other one is interpreting ability, and with the advising ability will be with the Indian Supreme Court. That is its specialty. Dear students, when you come across, I hope
you will be able to understand the magnanimity of our Supreme Court in the Indian judicial system. Thank you.